ಕರ್ನಾಟಕದ ಪ್ರಖ್ಯಾತ ನಾಡು, ಶರಣರ ನಾಡು, ಶರಣರ ತಿರುಗಾಡಿದಂಥ ಪುಣ್ಯದ ನಾಡು. ಇಂಥ ಪುಣ್ಯದ ನಾಡು ಈ ಹಿಂದೆ ಹೈದರಾಬಾದ್ ಕರ್ನಾಟಕ ಅಂತ ಇತ್ತು. ಇವತ್ತದು ಕಲ್ಯಾಣ ಕರ್ನಾಟಕ ಆಗಿದೆ. ಕಾರಣ ಇಷ್ಟೇ, ನಾವೆಲ್ಲರೂ ಶರಣರ ಕಾಯಕ ಜೀವಿಗಳಾಗಿರುವುದರಿಂದ ಈ ಕಲ್ಯಾಣ ಕರ್ನಾಟಕ ಆಗಿದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಇಂಥ ಒಂದು ನಾಡಿನಲ್ಲಿ ನಾನು ಇದೇ ನಾಡಿನ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚಿಳಿಮಗೇರಿ ಗ್ರಾಮದ ಮಾಲಿಪಾಟ್ಲಿ ಮನೆತಂದವನಾಗಿದ್ದರೂ ಕೂಡ ನಾನು ಹುಬ್ಬಳ್ಳಿ ರಾವಾಸಿಯಾಗಿ 44 ವರ್ಷ ಆಯಿತು. ಇವತ್ತಿನ ದಿವಸ ನನ್ನ ತವರು ಜಿಲ್ಲೆ, ತವರು ತಾಲೂಕು, ತವರಿನ ಮಠದ ಶ್ರೀಗಳ ಆಶೀರ್ವಾದದಿಂದ ಇವತ್ತು ಈ ಒಂದು ಸರ್ವಾಧ್ಯಕ್ಷರ ಅಪ್ಪ ಅವರ ಸರ್ವಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಅತ್ಯಂತ ನನಗೆ ಬಹಳ ಖುಷಿ ತಂದಿದೆ. ಇಡೀ ನನ್ನ ಕುಟುಂಬ ಅಷ್ಟೇ ಅಲ್ಲ, ಈ ನಾಡಿನ ಎಲ್ಲ ಜನರ ಆಶೀರ್ವಾದ ನನಗೆ ಸಿಕ್ಕೈತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ದಿವಸ ಈ ಭಾಗದಲ್ಲಿ ಸರ್ವಧರ್ಮದ ಭಾವೈಕ್ಯ ಸಮ್ಮೇಳನ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಈ ನಾಡಿನ ಜನರು ಎಲ್ಲ ಸರ್ವಧರ್ಮದ ಜೀವಿಗಳು ನಾವೇನಿದ್ದೀವಿ ಮಾನವರಾಗಿ ಹುಟ್ಟಿದ ಮೇಲೆ ಇಲ್ಲೆಲ್ಲ ಕಾಯಕ ಜೀವಿಗಳಿದ್ದೀವಿ ನಾವಿಲ್ಲಿ ಈ ಶರಣರ ನಾಡಿನಲ್ಲಿ. ಹೀಗಾಗಿ ಈ ನಾಡಿನಲ್ಲಿ ನಿರಂತರ ಯಾವತ್ತೂ ಕೂಡ ಶಾಂತಿ, ನೆಮ್ಮದಿ, ಸ್ನೇಹ, ಭಾತೃತ್ವ ಮತ್ತು ಯಾವುದೇ ಜಾತಿ ಮತ ಕುಲ ಭೇದವೆನ್ನದೆ ನಾವೆಲ್ಲರೂ ನಿಜವಾದ ಮಾನವರಾಗಿ ಮಾನವೀಯ ಮೌಲ್ಯಗಳತ್ತ ಹೆಜ್ಜೆ ಇಡುತ್ತಾ ಒಬ್ಬರಿಗೊಬ್ಬರು ಪ್ರೀತಿಸುತ್ತಾ ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ಬದುಕುವಂಥ ಸನ್ನಿವೇಶದಲ್ಲಿ ಈ ಒಂದು ಭಾವೈಕ್ಯ ಸಮ್ಮೇಳನ ಮಾಡ್ತಾಯಿದ್ದೀವಿ. ಬಹುಶಃ ನಮ್ಮ ಪತ್ರಿಕೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ 48ನೇ ಕಾರ್ಯಕ್ರಮದಲ್ಲಿ ಇದು 7ನೇ ರಾಜ್ಯ ಭಾವೈಕ್ಯ ಸಮ್ಮೇಳನ. ಇವತ್ತು ಕಲಬುರಗಿಯ ಶರಣರ ನಾಡಿನ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪ್ರತಿಷ್ಠಿತ, ನಮ್ಮ ನಾಡಿನ ದೇಶದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವ ಶ್ರೀ ಗುರು ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಪ್ಪಗಳವರ ಅವರು ಎಂಥ ಒಂದು ಹಸನ್ಮುಖಿಯ ಅಂತಂದರೆ, ಎಷ್ಟೇ ಸಣ್ಣ ವ್ಯಕ್ತಿಗಳು ಮಗು ಹೋದರೂ ಕೂಡ ಪ್ರೀತಿಯಿಂದ ಮಾತಾಡಿ ಅವರಿಗೆ ಆಶೀರ್ವಾದ ಮಾಡುವಂಥ ಒಂದು ಸ್ವಭಾವ ನಮ್ಮ ಅಪ್ಪವರಲ್ಲಿದೆ. ಬಹುಶಃ ನಾನು ನಮ್ಮ ಚಂದ್ರಶೇಖರ ಅಣ್ಣವರು, ನಮ್ಮ ವಿಶ್ವನಾಥ ಹೇರೂರಣ್ಣವರು ಮತ್ತು ನಮ್ಮ ಬಾಬು ಮಿಯಾ ಮತ್ತು ಇನ್ನೊಬ್ಬರು ನಮ್ಮ ಬಾಹುಬಲಿ ಅವರ ಜೊತೆಯಾಗಿರ್ತಕ್ಕಂಥ ಅನೇಕರು ಎಲ್ಲ ಅವರ ಮಿತ್ರ ಮಂಡಳಿ ಮತ್ತು ಅವರ ಸಹೋದ್ಯೋಗಿಗಳು ಎಲ್ಲ ಹಿರಿಯರು ಕೂಡಿಕೊಂಡು ಅಪ್ಪವ್ರ ಕಡೆ ಕರ್ಕೊಂಡೋಗಿ ಮಾತಾಡಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟರು. ಅಪ್ಪವರು ಹಿಂಗೆ ಸರ್ವಧರ್ಮ ಭಾವೈಕ್ಯ ಸಮ್ಮೇಳನ ಮಾಡ್ತಾಯಿದ್ದೀವಿ ಮತ್ತು ವಿಶ್ವದರ್ಶನದಿಂದ ಮತ್ತು ಪಾಟೀಲರು ಬಂದಿದ್ದಾರೆ, ಅದಕ್ಕೆ ತಾವು ಆಶೀರ್ವಾದ ಮಾಡಬೇಕಂದಾಗ ಅಪ್ಪವರು ಒಂದೇ ಮಾತು ಎಷ್ಟು ಸ್ವಚ್ಛ ಮನಸ್ಸಿನಿಂದ ಅಂತಂದರೆ, ನಾವೆಲ್ಲರಿಗೂ ಎಷ್ಟು ಆನಂದ ಆತಪ್ಪ ಅಂತಂದರೆ ಅಮೃತ ಕುಡ್ದಂತೆ ನಮಗೆ ಅಷ್ಟು ಆನಂದ ಆತವತ್ತ. ಆರಾಮವಾಗಿ ಸರ್ವಧರ್ಮ ಸಮ್ಮೇಳನ ಮಾಡಿರಿ, ಅದರ ಸರ್ವಾಧ್ಯಕ್ಷರು ನೀವು ಆಗಬೇಕು ಅಂದಾಗ ಭಾಳ ಸಂತೋಷ. ಅಪ್ಪಗೋರು ಒಪ್ಕೊಂಡ್ರು, ನಮಗೂ ಅಷ್ಟೇ ಸಂತೋಷ ಆಯಿತು. ಅಂಥ ನಡೆದಾಡುವ ದೇವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಸರ್ವಧರ್ಮದ ಭಾವೈಕ್ಯ ಸಮ್ಮೇಳನ ನಾವೇನು ಮಾಡ್ತಾಯಿದ್ದೀವಿ, ಇದು ನಾಡಿನ ಕಲ್ಯಾಣಕ್ಕಾಗಿ, ಈ ಭಾಗದ ಜನರ ಕಲ್ಯಾಣಕ್ಕಾಗಿ, ಸರ್ವಧರ್ಮದ ಕಲ್ಯಾಣಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಹೀಗಾಗಿ ಬರುವಂಥ ನಾಡಿದ್ದು ಅಂದರೆ ನಾಳೆ ಶನಿವಾರ, ನಾಡಿದ್ದು ಭಾನುವಾರ 19/7/2026ನೇ ಇಸ್ವಿ ಭಾನುವಾರ ಬೆಳಗ್ಗೆ ಸರಿಯಾಗಿ ಶ್ರೀಮಠದಿಂದ ಅಪ್ಪವರ ಕಲ್ಯಾಣ ಮಂಟಪದವರೆಗೆ 1-1.5 ತಾಸು ಅಪ್ಪವರ ಸರ್ವಾಧ್ಯಕ್ಷೆಯಲ್ಲಿ ಸಾರೋಟ್ನಲ್ಲಿ ಅಪ್ಪವರ ಶ್ರೀಗಳ ಮೆರವಣಿಗೆ ಬರ್ತದೆ. ಎಲ್ಲ ಕಲಾವಿದ ತಂಡಗಳು ಮತ್ತು 101 ಮೇಳ ಕುಂಭಮೇಳ ಬರ್ತಕ್ಕಂಥ ತಾಯಂದಿರ ಸಮ್ಮುಖದಲ್ಲಿ ಸರ್ವಧರ್ಮದ ಎಲ್ಲ ಅಣ್ಣ ತಮ್ಮರ ಬಂಧುಗಳ ಒಂದು ನೇತೃತ್ವದಲ್ಲಿ ಅಪ್ಪವರ ಮೆರವಣಿಗೆ ಭವ್ಯವಾಗಿ ಈ ಒಂದು ಕಲ್ಯಾಣ ಮಂಟಪಕ್ಕೆ ಬರ್ತದೆ. ಆ ಕಾರ್ಯಕ್ರಮದಲ್ಲಿ ಅಪ್ಪವರ ಸರ್ವಾಧ್ಯಕ್ಷತೆಯಲ್ಲಿ ಎಲ್ಲ ನಾಡಿನ ಕಲಾವಿದರಿಗೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಕಲಾವಿದರಿಗೆ ಎಲ್ಲರಿಗೂ ಕೂಡ ಭಾಳ ಪ್ರತಿಷ್ಠಿತ ಪ್ರಶಸ್ತಿ, ರಾಜ್ಯ, ರಾಷ್ಟ್ರೀಯ, ನ್ಯಾಷನಲ್ ಐಕಾನ್ ಅವಾರ್ಡ್ ಈ ರೀತಿ 3 ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನಿಸಲಾಗುತ್ತದೆ. ಅಪ್ಪವರ ಆಶೀರ್ವಾದ ಈ ನಾಡಿನ, ಈ ತಾಲೂಕಿನ, ಈ ಜಿಲ್ಲೆಯ ಎಲ್ಲ ಸಮಸ್ತ ಕಲಾಬಂಧುಗಳು, ಬಂಧು ಬಾಂಧವರು
ಎಲ್ಲ ಸರ್ವಧರ್ಮದ ಅಣ್ಣ ತಮ್ಮಂದಿರು ತಾಯಂದಿರು ಬಂದು ಈ ಒಂದು ಸರ್ವಾಧ್ಯಕ್ಷತೆ ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯಬೇಕಾಗಿ ನಾನೆಲ್ಲ ತಮ್ಮೆಲ್ಲರಲ್ಲಿ ಮನವಿ ಪೂರ್ವಕವಾಗಿ ಅತ್ಯಂತ ಪ್ರೀತಿಯಿಂದ ಬೇಡಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ವಿಶ್ವದರ್ಶನ ಪತ್ರಿಕೆಯ ಸಂಪಾದಕರಾಗಿರುವ ಡಾಕ್ಟರ್ ಎಸ್ ಎಸ್ ಪಾಟೀಲ್. ಜೈ ಸಿದ್ಧಾರೂಢ.